Hello guys, welcome to my channel. Justice. ಏನಿಲ್ಲ ಇಷ್ಟು ಹೇಳ್ಕೊಂಡಿದ್ದೆ ನಾನು. ಇನ್ನೊಬ್ಬರ ಥರ ಮ್ಯೂಸಿಕ್ಕು ಆಮೇಲೆ ಎಲ್ಲ ಥರ ನಾನು ಆ ಥರ ಆಗಲ್ಲ. ಇದ್ದಿದ್ದು ಹೇಳ್ತೀನಿ. ಆಗ ಇದು ಮನೆ ಎಲ್ಲರದು. ಇಲ್ಲಿ ಒಂದು ಕಡೆ ಕತ್ಲ, ಒಂದು ಕಡೆ ಬೆಳಕು. ಅರ್ಥ ಮಾಡ್ಕೊಳ್ಳಿ, ಕತ್ಲಿರೋದು ಜೀವನ ಭಾಳ ಕಷ್ಟ ಐತಿ. ಬೆಳಕಿರೋದು ಆಗ ಅದರಲ್ಲ ಜೀವನ. ಇಲ್ಲಿ ಭಾಳ ಸುಖ ಐತಿ. ಯಾಕಂದರೆ ಹಿಂದಿಯವರಿಗೆ ಕಳೆದವರಿಗೆ ತುಂಬ ವ್ಯತ್ಯಾಸ ಐತಿ. ಹೇಳೋದು ಇಷ್ಟೇ, ಯಾರನ್ನ ನಂಬಬೇಕು. ಈಗ ಐತಲ್ಲ ಅಪಾರ್ಟ್ಮೆಂಟ್, ಇದು ಐತಲ್ಲ ಅಪಾರ್ಟ್ಮೆಂಟಾಗ ಇಲ್ಲಿ ಕತ್ಲ, ಇಲ್ಲಿ ಬೆಳಕು. ಅಂದರೆ ಈಗ ಫ್ಲ್ಯಾಟ್ ಸೇಲ್ ಆಗಿಲ್ಲ ನೋಡಿ ಬ್ರೋ. ನಾವು ದುಡಿಯೋರೆ 1000 ರೂಪಾಯಿಗೆ. ಒಂದು ನಿಮಿಷ ನಮ್ಮ ಮಕ್ಕ ತೋರಿಸ್ತೀನಿ. ಆಲ್ಮೋಸ್ಟ್ ಕ್ಯಾಮ್ರಾ ಕ್ಲಿಯರ್ ಇಲ್ಲ ನಂದು. ಕ್ಯಾಮ್ರಾ ಕ್ಲಿಯರ್ ಇಲ್ಲ ಅಂದರೆ ಮಗ ತೋರಿಸ್ತೀನಿ ನಂದು. ಒಂದು ಹೇಳ್ತೇನೆ, ಅರ್ಥ ಮಾಡ್ಕೊರಿ. ನಂದು ಫ್ಯಾಮಿಲಿ ಆಲ್ಮೋಸ್ಟು ಇಲ್ಲ. ಯಾಕಂದರೆ ಎಲ್ಲ ಬಿಟ್ಟು ಬಿದ್ದ ನಾನೀಗ. ಪ್ರತಿಯೊಬ್ಬರು ನಾನು ನಂಬಿದ್ದೀನಿ. ತುಂಬ ನೋವಿದೆ ಇದೆಲ್ಲಿ, ಸರಿನಾ? ಬರುವಾಗ ತುಂಬ ಆಕ್ಸಿಡೆಂಟ್ ಆಯಿತು, ಹೊಸ ಗಾಡಿ ತೊಗೊಂಡಿದ್ದೀನಿ, ಎಲ್ಲ ಒಂದು ನೋವೈತಿ. ಯಾರನ್ನೂ ಹೇಳ್ಕೊಂಡಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ನೋವೈತಿ ಇಲ್ಲಿ ಬದುಕಂದರೆ. ಅರ್ಥ ಮಾಡ್ಕೊಳ್ಳಿ ಯುವ ಜನರು. ಇಲ್ಲಿ ಪ್ರತಿಯೊಂದು ಕಾಂಗ್ರೆಸ್ ಐತಿ, BJP ಐತಿ, ಪ್ರತಿಯೊಂದು ಎಲ್ಲ ಐತಿ. ಏನು ಉಪಯೋಗ? ವೋಟಿಂಗ್ ಲಿಸ್ಟ್ ಐತಿ, ಆ ಥರ ಎಲ್ಲ ಐತಿ. ಏನು ಉಪಯೋಗ? ಏನು ಉಪಯೋಗ? ಆಲ್ಮೋಸ್ಟ್ ಸಾರಿ, ನನ್ನ ಹತ್ರ ಲೈಟ್ ಇಲ್ಲ. ತುಂಬ ಇದನ್ನು ಹೋಯ್ತೈತೆ, ಫುಲ್ಲು ತುಂಬ ಐತಿ ನೋವು. ಅದು ಒಂದು ಮಾತು ಹೇಳ್ತೀನಿ, ನೀವು ನೆಟ್ಟಾಗಿದ್ದಾರೆ ಎಲ್ಲರೂ ಜನರು. ಇಷ್ಟಿದೆ ಬೆಂಗಳೂರಲ್ಲಿ. ಯಾಕಂದರೆ ಇರೋದು ಬೆಂಗಳೂರಲ್ಲಿ ಇವಾಗ, ಸರಿನಾ? ಇನ್ನೊಬ್ಬರ ಥರ ಸಾಂಗು ಎಡಿಟು ನಮ್ಮ ಹತ್ರ ಇಲ್ಲೇ ಇಲ್ಲ. ಅಸಲು ನೋ ಎಡಿಟಿಂಗ್. ಏನಾದರೂ ನಿಮ್ಮೆಯಿಂದ ಇದೇ ಥರ ನಾನು ರಿಯಲ್ ಮಾಡ್ತೀನಿ. ನಿಮ್ಮೆಯಿಂದ ರಿಯಲ್ ಸೊಳ್ಳಿ, ತುಂಬ ಭಾಳ ಸೊಳ್ಳಿ ಇಲ್ಲಿ. ಅಂದ್ರೆ ಪರಿಸ್ಥಿತಿಗೆ ಬ್ರೋ, ಈ ವಿಡಿಯೋ ನೋಡೋರಿಗೆ ಎಲ್ಲರಿಗೆ ಬ್ರೋ ಅಂತೀನಿ, ಆಮೇಲೆ ಸಿಸ್ಟರ್ ಅಂತೀನಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟು ತಮಿಳ್ನಾಡಿನಾಗ ವಿಜಯ್ ತಳಪತಿ ಪ್ರತಿಯೊಂದು ರೂಲ್ಸ್ ಚೇಂಜ್, ಎಲ್ಲ ಚೇಂಜ್ ಐತಿ, ಸರಿನಾ? ಆಮೇಲೆ UP ಅದೇ ಚೇಂಜ್ ಐತಿ ಪ್ರತಿಯೊಂದು. ಅರೆ ನಮ್ಮ ಡಿಸ್ಟಿಕ್ ಒಳಗೆ ಯಾಕೆ ಚೇಂಜ್ ಇಲ್ಲ? ಯಾಕೆ ಚೇಂಜ್ ಇಲ್ಲ? ಈಗ ಇಲ್ಲೆಲ್ಲ ಐತಿ. ಇನ್ನೊಬ್ರಿಗೆ ಬಂದು ಇರೋ ಥರ ಪ್ರತಿಯೊಬ್ಬರು ಹಿಂದಿಯವರು ಅಷ್ಟೇ. ಹಿಂದಿಯವರು ಪ್ರತಿಯೊಬ್ಬರು ಬಂದು ಇರೋ ಥರ ನಮ್ಮ ಹತ್ರ ಯಾಕೆ ಚೇಂಜ್ ಇಲ್ಲ? ನಾವೇನು ತಪ್ಪಡತ್ತೀವಿ? ಪ್ರತಿಯೊಬ್ಬರು ಯೂಟ್ಯೂಬ್ ವಿಡಿಯೋ ಎಲ್ಲ ಹಾಕ್ತಾರೆ ಎಲ್ಲರೂ. ಹಂಗಾತು ಹಿಂಗಾತು. ಅರೆ ಬ್ರೋ, ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರ ನೆಟ್ಟಿಗಿಲ್ಲ ಅಂದಮೇಲೆ ಏನು ಉಪಯೋಗ?
ಹ್ಞೂ ನಮ್ಮ ನೆಟ್ಟಿಗಿಲ್ಲ ಸರ್ಕಾರ. ಅಷ್ಟೇನು ಮಾಡೋಕ್ಕಿಂತ ಗೊತ್ತಲ್ಲ ಬೇಗ ಟ್ರಾಫಿಕ್ ಹೇಗೈತೆ ಅಂತ, ಸುಮ್ಮನೆ ನುಗ್ಬೇಕು ಹೋಗ್ಬೇಕು ಅಷ್ಟೆ. ನಾಳೆಯಿಂದ ವಿಡಿಯೋ ಅದೇ ಮಾಡ್ತೀನಿ. ನಾಳೆ ವಿಡಿಯೋ ಅದೇ ಮಾಡ್ತೀನಿ. ಬೇಗ ಟ್ರಾಫಿಕ್ ಹೆಂಗೈತಿ ಹೆಂಗಿಲ್ಲ, ಸರಿನಾ? ಈ ಸೊಳ್ಳೆ ಕಡ್ಸ್ಕೊಂಡು ಮಕ್ಕಳು ಯಾಕೆ ಬಂದು ಬೇಗ ಹೋಗ್ಜಿಂಡಯ್ಯ ಬೆಂಗಳೂರಲ್ಲಿ. ಇದೊಂದು ದೇವರು, ಪ್ರತಿಯೊಬ್ಬ ದೇವ್ರು ಅಂತಾರೆ. ಬಸ್ ಒಂದೇ ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಈ ವಿಡಿಯೋ ನೋಡೋರಿಗೆ ನನ್ನ ಹೆಸರು ಶ್ರೀಕಾಂತ್. ಆಲ್ಮೋಸ್ಟ್ ಎಲ್ಲ ಸೋತೀನಿ. ಚಿಕ್ಕ ವಯಸ್ಸಿಂದ ಅಪ್ಪನ ಹೊಡ್ತ ಭಾಳ ಬಿದ್ದರು ನನಗೆ. ಈಗ ನಾನು ಸತ್ತರೆ ಯಾರು ಬರಲ್ಲ. ಬೀದಿ ಹೆಣ ನಂದು ಬೀದಿ ಹೆಣ. ನಾನು ಸತ್ತರೆ ಎಲ್ಲರಿಗೆ ಹೆದರ್ಕೋತೀನಿ ನಾನು. ಯಾಕಂದರೆ ಹಿಂದೆ ಮುಂದೆ ಯಾರಿಲ್ಲ, ಒಬ್ಬನ ಅನಾಥ. ಈ ಮಾತಿಂದ ನಾಳಿಂದ ಪ್ರತಿಯೊಂದು ವಿಡಿಯೋ ಹಾಕೋಣ. ಜಂಟಿ ಹೆಂಗಿರ್ತಾರೋ ಹೆಂಗಿಲ್ಲೋ, ಸರಿ? ನೀವು ಅರ್ಥ ಮಾಡ್ಕೊಳ್ಳಿ. ಈಗ ಇನ್ನೊಂದು ಜಸ್ಟ್ ಫ್ಲ್ಯಾಟ್ ಒಳಗೆ ನನಗಿಲ್ಲಿ ಆಶ್ಕೋತೆ ನನಗಿಲ್ಲಿ ಇವತ್ತು ಲಾಸ್ಟ್ ಅಂತ ಇಲ್ಲಿ ಇರ್ಬೇಕಂತ. ಲಾಸ್ಟ್ ನಾಳೆಂತ ಇರ್ಬಾರ್ದಂತ ಇಲ್ಲಿ. ಅದನ್ನು ಎಲ್ಲಿ ಹೋಗ್ಬೇಕು? ಮನೆ ಇಲ್ಲ, ಮನೆ ಎಲ್ಲ ಐತಿ ಅಂದರೆ ಇರೋಕೆ ಜಾಗ ಇಲ್ಲ ನನಗೆ. ಬೀದಿ ಹೆಣ ನಾನು. ಆಗ ತೋರಿಸ್ತೀನಿ. ನಾಳಿಂದ ಇರಬಾರ್ದಂತ ಕಂಪ್ಲೀಟ್. ಇದು ಇರೋದು ಜನರು. ಇದು ಕತ್ಲ. ಇದು ನಮ್ಮ ಜೀವನ. ಅರ್ಥ ಆಯ್ತಾ? ಇದು ನಮ್ಮ ಜೀವನ. ಕತ್ತಲೊಳಗೆ ನಾವು ಬದುಕಬೇಕು. ಸಾರಿ ಬಾಸ್, ಆಲ್ಮೋಸ್ಟ್ ಎಲ್ಲ ಕಷ್ಟ ಐತಿ. ಯಾಕಂದ್ರೆ ನಾನು ಆಟೋ ತೊಗೊತಿದ್ದೀನಿ, ಆಸೆ ಐತಿ ಭಾಳ. ಆಟೋ ಆಯಿತು, ಆಮೇಲೆ ಕಾರ್ ಆಯಿತು, ಮನೆ, ಇನ್ನೊಬ್ಬರ ಸಂಬಂಧ ನಾನು ಎಲ್ಲ ಮಾಡ್ಕೊತಿದ್ದೀನಿ. ಗೊತ್ತಿಲ್ಲ, ತುಂಬ ಆಸೆ ಭಾಳ ಐತಿ. ಸರಿ, ಇದು ಫಸ್ಟ್ ವಿಡಿಯೋ. ಸಪೋರ್ಟ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ. ದಯವಿಟ್ಟು ಹಿಂದಿಯವರು ತುಂಬ ಮಾತಾಡ್ತಾರೆ ಬಂದಿಲ್ಲಿ ನಮ್ಮ ಕನ್ನಡದವ್ರಿಗೆ. ಹಂಗೆ ಗಾಂಚಲಿ ಹಿಂಗೆ ಅವ್ರ ಬಗ್ಗೆ ಅಲ್ವಾ ಪಾಪ, ಅವರು ಜೀವನ ಐತಿ ಇಲ್ಲ ಅಂತ ಹೇಳಲ್ಲ. ಅಂದ್ರೆ ತಿಕ್ಕ ಗಾಂಚಲಿ ಜಾಸ್ತಿ ಐತಿ, ಅವ್ರು ಬಂದಿಲ್ಲ ಅಂದರೆ ನಮ್ಮ ಜೀವನ ಹೆಂಗಿರೋದಿತ್ತು? ಪರವಾಗಿಲ್ಲ. ಇವತ್ತು ಹಿಂದರಿಂದ ಆಲ್ಮೋಸ್ಟ್ ಅವರು ಎಲ್ಲ ಎದುರಿಸೋದು ನಾನು ಬಂದೆ. ಇಲ್ಲಿ ನೋವು ಭಾಳ ಐತಿ. ನಾವು ಬೆಳಿಗ್ಗೆ ಅಷ್ಟು ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ. ನೋವು ಭಾಳ ಐತಿ. ನಾವೊಂದು ಇಷ್ಟಪಟ್ಟಿರೋ ಹುಡುಗಿನೂ ಅವಳು ಹಿಂದವಳೆ.
ಗಾಂಚಲ್ ದೋಸ್ತ ತಿಕ್ಕ ಗಾಂಚಲ್ ಜಾಸ್ತಿ ಐತಿ ಎಲ್ಲರದು. ಏನು ಸರಿ ಆಯಿತು. ತಪ್ಪು ಯಾರು ಮಾಡ್ತಾರೋ ಯಾರಿಲ್ಲ ಗೊತ್ತಲ್ಲ. ಒಟ್ಟು ಒಂದೇ ತಿನಿ, ನಿಮ್ಮ ಜೀವನ ನಿಮ್ಮಿಂದ ಏನಾರ ತಪ್ಪು ಏನಾರ ಐತಂದರೆ ದಯವಿಟ್ಟು ಫಸ್ಟು ಸುಧಾರಿಸ್ತಾ ಮಾಡ್ಕೊಳ್ಳಿ. ನನ್ನ ತಪ್ಪಳೈತಿ, ನನ್ನ ತಪ್ಪಳೈತಿ. ಯಾಕಂದರೆ ತಂದೆ ಸತ್ತಾಗ ನಾವು ಹೋಗಿಲ್ಲ, ಆತ ಮಕ್ಕಳ ಇಷ್ಟೇ ನಂಗೆ ಇಷ್ಟನೇ ಜಾಸ್ತಲ್ಲ. ಸರಿನಾ? ನೆಕ್ಸ್ಟು ಫ್ಯಾಮಿಲಿ ಪ್ರಾಬ್ಲಮ್ ಭಾಳ ಐತಿ. ಆಮೇಲೆ ನೆಕ್ಸ್ಟ್ ಈ ರೂಮಲ್ಲಿ ನಾವು ಇರ್ಬಾರ್ದಂತ, ಈ ರೂಮಲ್ಲಿ ನಾವು ಇರ್ಬಾರ್ದಂತ ನಾಳೆಯಿಂದ ಇವತ್ತು ಲಾಸ್ಟ್. ಸರಿ, ಯಾವತ್ತೂ ನಮ್ಮ ಬೀದಿ ಹೆಣ್ಣಲ್ಲ ಯಾವತ್ತು. ಸರಿ, ಮಕ್ಕಳನ್ನ ಬೀದಿ ಒಳಗೆ ಯಾವತ್ತು ಬೀದಿ ಒಳಗೆ ಇರೋದಲ್ಲ ನಮ್ಮ ಜೀವನ. ಪ್ರತಿಯೊಬ್ಬರು ಯೂಟ್ಯೂಬರ್ ಬರ್ತಾರೆ, ಹಂಗೆ ಎಲ್ಲ ಮಾತಾಡ್ತಾರೆ. ಎಲ್ಲ ಬಂದು ಅಧ್ಯಕ್ಷರಾಯಿತು, ಉಪಾಧ್ಯಕ್ಷರಾಯಿತು, ಚಾನಲ್ ಬಂದು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ. ಏನಿಲ್ಲ, ನಮ್ಮ ಸರ್ಕಾರ ಯಾವತ್ತೂ ಬದಲಾಗಲ್ಲ. ಯಾಕಂದರೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಅಷ್ಟು ರೊಕ್ಕ ಹಾಕ್ತೀನಿ ಇಷ್ಟು ರೊಕ್ಕ ಹಾಕ್ತೀನಿ ಅಂತ, ಆಮೇಲೆ ಕರೆಂಟ್ ಬಿಲ್ಲು ಪ್ರತಿಯೊಂದು ತೆಗೆದ್ರೆ ಕಟ್ಟರು ಯಾರು? ರೊಕ್ಕ ನಾವಲ್ಲ. ಕಟ್ಟರು ಯಾರು? ರೊಕ್ಕ ನಾವಲ್ಲ. ಎಣ್ಣೆ, ಸಿಗರೇಟು, ಆಮೇಲೆ ಪ್ರತಿಯೊಂದು ರೇಷನ್ನು, ಪೇಂಟು, ಪ್ರತಿಯೊಂದು ಟ್ಯಾಕ್ಸ್ ಕಟ್ಟರು ಯಾರು? ನಾವ. ಇವರೇನು ಕಟ್ತಾರೆ ಟ್ಯಾಕ್ಸ್? ಬಂದು ಇವರು ಇದು ಸರ್ಕಾರ ಕಟ್ತಾರೆ ಟ್ಯಾಕ್ಸ್ ಬಂದು. ನಾಚಿಕೆ ಅನ್ಸುತ್ತೆ ಕೇಳಿದ್ರೆ. ಮತ್ತು ಇವರಿಗೆ ರೋಡು ಫ್ರೀ ಬೇಕಂತ, ಇವರಿಗೆ ರೋಡು ಫ್ರೀ. ಮೊನ್ನೆ ಬರೋ ಮುಂದೆ ಸರಿನಾ, ಮೊನ್ನೆ ಬರ್ತಾಯಿದ್ದೆ ರೋಡಲ್ಲಿ, ಫುಲ್ಲು ಟ್ರಾಫಿಕ್ ಫುಲ್ಲು ಟ್ರಾಫಿಕ್. ಇನ್ನು ಇದೆಲ್ಲದ ತುಂಬ ಲೇಟ್. ಅದರಲ್ಲಿ ಮತ್ತು ಇವರಿಗೆ ಪೊಲೀಸರಂತ, ಟ್ರಾಫಿಕ್ ಪೊಲೀಸರು, ಆಮೇಲೆ ಫುಲ್ ಟ್ರಾಫಿಕ್ ಜಾಮ್. ಇಂಥ ಸುಳ್ಳು ಮಕ್ಕಳಿಗೆ ನಮ್ಮ ಸರ್ಕಾರ, ಸರ್ಕಾರ ಅಂದರೆ ನಮ್ಮ ಕರ್ನಾಟಕದವರು ಏನು ಫುಲ್ ಸರ್ಕಾರ. ಸಿದ್ದರಾಮಯ್ಯ ಹೋದ, ಈಗ ಬಂದಿದೆ ಹೇಳು ಡಿ ಕೆ ಶಿವಕುಮಾರ್. ಏನು ಉಪಯೋಗ ಆಯ್ತು? ಬಂದ ಏನು ಮಾಡ್ತಾ? ಬಂದು ಜಾಸ್ತಿ ರೇಟ್ ಏರಿಸಿದ್ದ ಹೆಣ್ಮಕ್ಳಿಗೆ. ಮತ್ತು ಒಳ್ಳೆ ಬಂದು ಅಪ್ಲಿಕೇಶನ್ ಹಾಕ್ರಿ ಒಳ್ಳೆ. ಸಾರಿ ಬ್ರೋ, ಅಷ್ಟು ನಂಗೆ ಇಂಗ್ಲೀಷ್ ಬರಲ್ಲ. ಸ್ವಲ್ಪ ತೊದೋತೀರನು ನಾಳೆಗೆ, ಸ್ವಲ್ಪ ತೊದೋತೀರನು ಸರಿನಾ? ಅಪ್ಲಿಕೇಶನ್ ಹಾಕ್ರಿ ಒಳ್ಳೆ. ಮತ್ತು ಒಳ್ಳೆಯ ಸರ್ಕಾರ ನಿಮ್ಮ ಹೆಣ್ಮಕ್ಳಿಗೆ 2000 ಬರ್ತಾ, ಒಳ್ಳೆ 4000 ಬರ್ತಾ, ಯೂನಿಟಿ ಬರ್ತಾ. ಏನು ಉಪಯೋಗ? ಏನು ಉಪಯೋಗ ತೊಂದು? ಇಲ್ಲಿ ಕತ್ತಲೊಳಗೆ ನಾವು ಬದುಕ್ತೀವಿ, ಕತ್ತಲೊಳಗೆ. ಕತ್ತಲು ಒಳಗೆ ಜೀವನ ನಾವು ಬದುಕ್ತೀವಿ. ಪ್ರತಿಯೊಂದು ನಮ್ಮ ಜೀವನ ಹೆಂಗೈತಿ ಹೆಂಗಿಲ್ಲ. ಅವನ ಎಷ್ಟೆಲ್ಲ ಆಸ್ತಿ?
ಪ್ರತಿಯೊಬ್ಬರು ಹೇಳ್ತಾರಲ್ಲ ರಾಜಕೀಯ ಅವ್ರಿಗೆ ಆಸ್ತಿ ಎಷ್ಟೈತೆ ಒಬ್ರು ನೋಡ್ತಾರೆ ಒಬ್ಬರು ನೋಡ್ತಾರೆ ಆಸ್ತಿ ಎಷ್ಟು ಅಂತ. ಸರಿಯಪ್ಪ, ನೀವು ಒಂದು ಉದಾಹರಣೆ ಜನರಿಗೆ ಅಂತ ಹೇಳ್ತೀನಿ ಮಾತು. ಇಲ್ಲಿ ಬೆಳಕೈತಿ, ಇಲ್ಲಿ ಕತ್ಲೈತಿ, ಅಂದರೆ ಫ್ಲ್ಯಾಟ್ ಇಲ್ಲಿ ಸೇಲ್ ಆಗಿಲ್ಲ, ಇಲ್ಲಿ ಸೇಲ್ ಆಗೈತಿ. ಅಂದರೆ ಅವರ ಜೀವನ ಬರ್ತಾನೆ. ಅಂದರೆ ಒಂದು ಫ್ಲ್ಯಾಟಿಗೆ ರೊಕ್ಕ ಎಷ್ಟು ಬೇಕು ಅಷ್ಟು ಕೊಟ್ಟು ಇಲ್ಲದಾರ. ಅಂದರೆ ಯಾರಿಲ್ಲ, ನಮ್ಮವ್ರು ಯಾರಿಲ್ಲ, ನಮ್ಮವರು ಪ್ರತಿಯೊಬ್ಬರು ಯಾರೂ ಇಲ್ಲ. ಏನು ಆಸ್ಟ್ರೇಲಿಯಾರು ಹೇಳಿದ್ರು, ಹಿಂದಿಯವರು ಔಟ್ ಆಫ್ ಸ್ಟೇಟ್ ಬದುಕೋದು ಯಾರು ಹೇಳು, ಇನ್ನೊಬ್ಬರು ಜೀವಂತಾಗ ಬ್ರೋ. ಪ್ರತಿಯೊಬ್ಬರು ಇಲ್ಲ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಆಮೇಲೆ ಸೂಜಿನ ಹುಟ್ಟಿಸ್ತಾರೆ. ಸರಿನಾ? ನೀವು ಹೇಳಿ, ಬೆಳಗಿಂದ ಸಂಜೆ ಮಠ ಕೆಲಸ ಮಾಡೋರು ನಿಮ್ಮ ಜೀವನ ಚೆನ್ನಾಗೈತೆ? ಮತ್ತು ಲಕ್ಷಾಂತರ ರೂಪಾಯಿ ತೊಗೊತಾರೆ ಪೇಮೆಂಟ್. ಅಂದರೂ ಹಿಂದಿಯವರು ಬೆಂಗಳೂರೊಳಗೆ ಆಲ್ಮೋಸ್ಟ್ ಆಡೋದು ಯಾರು ಹೇಳು, ತಮಿಳು ಹಿಂದಿ ಜಾಸ್ತಿ ಇರೋದಿಲ್ಲಿ. ಏನು ಮತ್ತು ಬರ್ತಾರೆ ಕನ್ನಡ ಸಂಘ ಹಂಗೆಲ್ಲ ಮಂದಿ ಬರ್ತಾರೆ. ಏನು ಉಪಯೋಗ ಐತಿ? ಏನು ಉಪಯೋಗ ಐತಿ? ಜಾಸ್ತಿ ನೋಡಿದೆ, ಆಲ್ಮೋಸ್ಟ್ ವೇಸ್ಟ್. ಸಾರಿ, ನಮಗೆ ಕಾಣಂಗಿಲ್ಲ, ಕತ್ಲೆ ಭಾಳ ಐತಿ. ಯಾಕಂದ್ರೆ ಲೈಟ್ ಇಲ್ಲ, ಸಾರಿ. ಅಂದ್ರೆ ಸೊಳ್ಳೆ ಭಾಳ ಅದಾವೆ. ಯಾಕಂದರೆ ಇಲ್ಲಿ ಗಲೀಜು ಭಾಳ ಐತಿ. ಅಂದರೂ ಫ್ಲ್ಯಾಟ್ ಇಲ್ಲಿ ಗಲೀಜು ಭಾಳ ಐತಿ. ಇಲ್ಲಿ ಈ ಜಾಗದಲ್ಲಿ ಗಲೀಜು ಭಾಳ ಐತಿ. ಅಂದರೆ ಹಿಂದಿಯವರು, ತಮಿಳು, ಆಮೇಲೆ ಔಟ್ ಆಫ್ ಸ್ಟೇಟ್ ಭಾಳ ಇರ್ತಾರೆ ಇಲ್ಲಿ. ನಮ್ಮಂಥವ್ರಿಗೆ ಕನ್ನಡದವರು ಇಲ್ಲಿ ಇರೋಕ್ಕೆ ಪ್ಲೇಸ್ ಇಲ್ಲಂತ. ಏನು ಬಿಟ್ಟು ಹೋಗ್ಬೇಕಂತ ನಾವು ಬೆಳಿಗ್ಗೆ ಅರ್ಥ ಮಾಡ್ಕೊಳ್ಳಿ. ವ್ಯಾಲ್ಯೂ ಏನು ಉಪಯೋಗ? ಏನು ಉಪಯೋಗ ಐತಿ? ಕೆಲಸ ಮಾಡ್ಬೇಕು ಬೆಳಿಗ್ಗೆ, ನಾಳೆಯಿಂದ ನಮಗಿಲ್ಲಿ ಇರೋಕ್ಕೆ ವ್ಯಾಲ್ಯೂ ಇಲ್ಲ. ನಾಚಿಕೆ ಅನ್ಸುತ್ತೆ ನನಗೆ. ನಾನೊಬ್ಬ ಕನ್ನಡಿಗ ಹೇಳಕ್ಕೆ ನಾಚಿಕೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಹತ್ರ ಸಂಘ ಇಲ್ಲ, ಆಮೇಲೆ ಒಗ್ಗಟ್ಟಿಲ್ಲ, ಆಮೇಲೆ ಪ್ರತಿಯೊಂದು ಏನೂ ಇಲ್ಲ. ನಾಚಿಕೆ ತುಂಬ ನಾಚಿಕೆ ಅನ್ಸುತ್ತೆ. ಈ ಥರ ಹೊಡ್ಕೊಂಡು ನಾವು ಕುಂದಿರ್ಬೇಕು. ಇಲ್ಲಿ ಸೊಳ್ಳೆ ಹೊಡ್ಕೋ ಅಷ್ಟೇ, ಏನೂ ಆಗಲ್ಲ. ಇಲ್ಲಿ ಏನೂ ಆಗಲ್ಲ, ಪ್ರತಿಯೊಂದು ಏನೂ ಆಗಲ್ಲ ಬ್ರೋ, ಏನೂ ಆಗಲ್ಲ. ಪ್ರತಿಯೊಬ್ಬರು ಡ್ರೈವರ್ ಕಷ್ಟ, ಯಾರು ನಡಕ್ಕೆ ಬರಲ್ಲ, ಆಟೋದವರು
ಯಾರೂ ಬರಲ್ಲ. ಕೆಲಸ ಮಾಡೋರಿಗೆ ಯಾರೂ ಬರಲ್ಲ. ಒಟ್ಟು ಇಂಜರು ಮಾತ್ರ ನೀವು ಹೋಗ್ತೀರ ಓಡಿ ಓಡಿ ಹೋಗಿ ಇಂಜರ್ ಹಂಗೆ ಮಾಡಿದ್ರು ಹೀಗೆ ಮಾಡಿದ್ರು. ಹಾಂ, ಏನು ಉಪಯೋಗ? ಏನಾಯ್ತ? ನಾಚಿಕೆ ಐತಲ್ಲ, ನಾಚಿಕೆ ನಿಮ್ಗೆ, ನಿಮ್ಮ ಜೀವನಕ್ಕೆ ನಾಚಿಕೆ ಐತಲ್ಲ. ಲಾಸ್ಟ್ ಪೇಜು ಬಿಡ್ತೇನೆ. ವೇಸ್ಟ್. ನೀವು ಮಾಡೋದ್ರ ಕೆಲಸ ಎಲ್ಲ ವೇಸ್ಟ್. ನೀವು ಬಾಯ್ ಹೊಡೆದ್ರೆ ಓಕೆ ಅಂತ. ಭಯಪಡ ಒಳ್ಳೆಯದಂತ ಭಯಪಡಿದ್ದಾರೆ. ಜಸ್ಟ್ ಬಾಯ್ ಇನ್ನು ಹಿಂದಿಯವರು ಮಾಡತ್ತಾರ ಬಾಯ್ ಈ ಫ್ಲ್ಯಾಟ್. ಈ ಫ್ಲ್ಯಾಟ್